ಒಂದು ಕಡೆಯಲ್ಲಿ RSS ನ ಮೂಲವನ್ನು ಕೆದಕಿರುವಂತಹ ಸಿದ್ದರಾಮಯ್ಯ, ಮತ್ತೊಂದು ಕಡೆಯಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮತ್ತು ಮಾಜಿ ಪ್ರಧಾನಮಂತ್ರಿ ಪಂಡಿತ್ ಜವಾಹರ್ಲಾಲ್ ನೆಹರು ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೋಲಿಕೆ, ಟೀಕೆ ಇವೆಲ್ಲವೂ ಕೂಡ ಮಾಡಿದರು. ನೆಹರು ಅತಿದೊಡ್ಡ ಪ್ರಜಾಪ್ರಭುತ್ವವಾದಿ ಅನ್ನುವಂಥದ್ದನ್ನ ಹೇಳ್ತಾನೆ, ಮೋದಿ ಅದಕ್ಕೆ ತದ್ವಿರುದ್ಧ ಅನ್ನುವಂತಹ ಮಾತನ್ನು ಕೂಡ ಪ್ರತಿಪಕ್ಷ ನಾಯಕ ಸಿದ್ದರಾಮಯ್ಯ ಹೇಳಿದರು. ಪ್ರಜಾಪ್ರಭುತ್ವಕ್ಕೆ ಬಹಳ ಅವಶ್ಯಕವಾಗಿರ್ತಕ್ಕಂತಹ ಸಂಸ್ಥೆಗಳನ್ನ ಒಂದೊಂದಾಗಿ ಅವತ್ತು ನೆಹರು ಕಟ್ಟಿದ್ರೆ ಇವತ್ತು ಅದನ್ನ ಒಂದೊಂದಾಗಿ ಮೋದಿಯವರು ಮುಗಿಸ್ತಾ ಇದ್ದಾರೆ ಅನ್ನುವಂತಹ ಮಾತನ್ನು ಕೂಡ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ಹೇಳಿರುವಂಥದ್ದು. ಆಕಾಶ ಭೂಮಿಯ ನಡುವಿನ ಹೋಲಿಕೆಯನ್ನ ಮಾಡಿದ್ದಾರೆ. ಆದರೆ ಆಕಾಶ ಯಾರು, ಭೂಮಿ ಯಾರು ಅನ್ನೋದಕ್ಕೆ ಸಂಬಂಧಪಟ್ಟಂತೆ ಬಿಜೆಪಿ ತಮ್ಮದೇ ಆದಂತಹ ಉತ್ತರವನ್ನ ಭಾರತೀಯ ಜನತಾ ಪಕ್ಷದ ನಾಯಕರು ಕೊಟ್ಟಿರುವಂಥದ್ದು. ವಿಶೇಷವಾಗಿ ಪರಿವಾರವಾದವನ್ನ ಹುಟ್ಟು ಹಾಕಿರುವುದು, ಭಾರತದಲ್ಲಿ DNA ರಾಜಕಾರಣವನ್ನ ಹುಟ್ಟು ಹಾಕಿರುವಂಥದ್ದು ಅದು ಪಂಡಿತ್ ನೆಹರು ಅನ್ನುವಂತಹ ಮಾತನ್ನ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ. ದೊಡ್ಡ ವ್ಯಕ್ತಿತ್ವಗಳ ವಿಚಾರದಲ್ಲಿ ತಮ್ಮ ನಾಯಕರುಗಳನ್ನ ಹೊಗಳುವ ಭರದಲ್ಲಿ ಇನ್ನೊಬ್ಬರನ್ನ ಟೀಕಿಸುವಂಥದ್ದು ರಾಜಕೀಯವಾಗಿ ಸಹಜವಾಗಿ ಇರುವಂತಹ ಬೆಳವಣಿಗೆ. ಈಗಿನ ಪ್ರಧಾನಿಯವರ ವೈಫಲ್ಯಗಳ ವಿಚಾರವನ್ನ ಸಿದ್ದರಾಮಯ್ಯ ಅವರು ಪಟ್ಟಿ ಮಾಡಿದ್ರು. ನೆಹರು ಅವರ ವೈಫಲ್ಯಗಳ ಪಟ್ಟಿಯನ್ನ ಬಿಜೆಪಿಯ ನಾಯಕರು ಮಾಡ್ತಾ ಇದ್ದಾರೆ. ಈ ಮೂಲಕವಾಗಿ ಹೋಲಿಕೆ ಮತ್ತು ತಮ್ಮ ನಾಯಕರುಗಳ ಹೆಚ್ಚುಗಾರಿಕೆಯನ್ನ ಹೇಳುವಂತಹ ಕೆಲಸವನ್ನ ಇಲ್ಲಿ ನಾಯಕರುಗಳು ಮಾಡ್ಕೊಂಡಿದ್ದಾರೆ. ಅದರ ಬಗ್ಗಿನ ವರದಿಯನ್ನು ತೋರಿಸ್ತೀನಿ ನೋಡಿ. ನೆಹರು ಎಲ್ಲಿ, ನರೇಂದ್ರ ಮೋದಿ ಎಲ್ಲಿ? ಇವತ್ತು ಅವರು ಏನು ನಮ್ಗೆ ಬಿಟ್ಟು ಹೋಗಿದ್ದಾರೆ ಅದರ ಮೇಲೆ ಇವತ್ತು ಬಿಜೆಪಿ ಸರ್ಕಾರ ಆ ಫೌಂಡೇಶನ್ ಮೇಲೆ ಮನೆ ಕಟ್ತಾ ಇದೆ. ಇದು ಇವತ್ತಿನ ಪ್ರಧಾನಮಂತ್ರಿ ಇದಾರಲ್ಲ, ಅವ್ರಿಗೂ ಹೋಲಿಕೆ ಮಾಡಕ್ಕಾಗಲ್ಲ. ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಈಗ ಇವರು ಮಾಡ್ತಕ್ಕಂಥ ಅನಾಹುತ, ಇದು ಒಂದು ಡಿಕ್ಟೇಟರ್ಶಿಪ್ ಕಡೆ ಈ ದೇಶ ಹೋಗ್ತಾ ಇದೆ. ಮಾತು ಮಾತಿನಲ್ಲೂ ರೋಷಾಗ್ನಿ. ಮೋದಿ ವಿರುದ್ಧ ಸಿಡಿಗುಂಡು. ನೆಹರು ಎಲ್ಲಿ, ಪ್ರಧಾನಿ ಮೋದಿಯಲ್ಲಿ. ಆಕಾಶ ಭೂಮಿಗೂ ಹೋಲಿಕೆ ಮಾಡಕ್ಕಾಗುತ್ತಾ? ಸಾಂವಿಧಾನಿಕ ಸಂಸ್ಥೆಗಳನ್ನ ಮೋದಿ ಸರ್ಕಾರ ಕತ್ತು ಹಿಚಕಿ ಕೊಲ್ತಾ ಇದೆ. ಹೀಗೆ RSS, ಬಿಜೆಪಿ ಅಂದ್ರೆ ಹೆಜ್ಜೆ ಹೆಜ್ಜೆಗೂ ಉರಿದುರಿದು ಬೀಳೋ ಸಿದ್ದರಾಮಯ್ಯ PM ಮೋದಿಯನ್ನೇ ಟಾರ್ಗೆಟ್ ಮಾಡಿ ಬೆಂಕಿ ಉಗುಳಿದ್ರು. ಅದು ಜವಾಹರ್ಲಾಲ್ ನೆಹರು ಪುಣ್ಯತಿಥಿ ದಿನವೇ ಮೋದಿ ಸರ್ಕಾರದ ವೈಫಲ್ಯಗಳ ಕೆದಕಿರೋ ಕಾಂಗ್ರೆಸ್ ಕಲಿಗಳು ಸಾಲು ಸಾಲಾಗಿ ಅಟ್ಯಾಕ್ ಮಾಡಿದ್ದಾರೆ. ನೆಹರು ಸಾಧನೆ ಸ್ಮರಿಸುತ್ತಲೇ ಮೋದಿ ವಿರುದ್ಧ ಕೆಂಡ. ನಮೋ ವಿರುದ್ಧ ಉರಿದುರಿದು ಬಿದ್ದ ಕಾಂಗ್ರೆಸ್ ಪಡೆ. ಎಸ್, ನೆಹರು ಪುಣ್ಯತಿಥಿ ದಿನವೇ ಕಾಂಗ್ರೆಸ್ ದೊಡ್ಡ ಬ್ರಹ್ಮಾಸ್ತ್ರ ಪ್ರಯೋಗಿಸಿತು. ನೆಹರು ಅವರ ಒಂದೊಂದು ಸಾಧನೆಯನ್ನ ಕೊಂಡಾಡ್ತಲೇ PM ನರೇಂದ್ರ ಮೋದಿ ಸರ್ಕಾರದ ವೈಫಲ್ಯಗಳನ್ನ ಕೆದಕ್ತಲೇ ವಿಪಕ್ಷ ನಾಯಕ ಸಿದ್ದರಾಮಯ್ಯ ಗುಡುಗಿದ್ರು. ಅಷ್ಟಕ್ಕೂ ಪ್ರಧಾನಿ ಮೋದಿ ವಿರುದ್ಧ ಕಾಂಗ್ರೆಸ್ ಟಗರು ಗುಟ್ರು ಹಾಕಿದ್ದು ಹೇಗಿತ್ತು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಎಲ್ಲಿಯ ನೆಹರು, ಎಲ್ಲಿಯ ಮೋದಿ? ಆಕಾಶ ಭೂಮಿ ಇದ್ದಂತೆ. ನೆಹರು ಪ್ರಜಾಪ್ರಭುತ್ವವಾದಿ, ಮೋದಿ ಪ್ರಜಾಪ್ರಭುತ್ವ ವಿರೋಧಿ. ನರೇಂದ್ರ ಮೋದಿ ದೇಶದ ಪ್ರಧಾನಿಯಾಗಿ 8 ವರ್ಷ ಪೂರೈಸಿದ್ದಾರೆ. ಕೇಂದ್ರ ಸರ್ಕಾರದ ಸಾಧನೆಗಳನ್ನ ಜನರ ಮುಂದಿಡಲು ಮೋದಿ ಸರ್ಕಾರ ಹುಮ್ಮಸ್ಸಿನಲ್ಲಿದೆ. ಇದೇ ಟೈಮ್ನಲ್ಲೇ ಪ್ರಧಾನಿ ಮೋದಿ ಸರ್ಕಾರದ ವಿರುದ್ಧ ವಿಪಕ್ಷ ನಾಯಕ ಗುಡುಗಿದ್ರು. ಪ್ರಧಾನಿ ನರೇಂದ್ರ ಮೋದಿಗೂ ನೆಹರುಗೂ ಹೋಲಿಕೆ ಮಾಡೋಕ್ಕಾಗಲ್ಲ. ನೆಹರು ಎಲ್ಲಿ, ನರೇಂದ್ರ ಮೋದಿ ಎಲ್ಲಿ ಅಂತ ಸಿದ್ದರಾಮಯ್ಯ ಗುಡುಗಿದ್ರು. ಇದು ಇವತ್ತಿನ ಪ್ರಧಾನಮಂತ್ರಿ ಇದಾರಲ್ಲ, ಅವ್ರಿಗೂ ಹೋಲಿಕೆ ಮಾಡಕ್ಕಾಗಲ್ಲ. ಹೋಲಿಕೆ ಮಾಡಲೂಬಾರ್ದು ಅನ್ಕೊಂಡೆ. ನೆಹರು ಎಲ್ಲಿ, ನರೇಂದ್ರ ಮೋದಿ ಎಲ್ಲಿ? ಭೂಮಿಗೂ ಆಕಾಶ ಇದ್ದಾಗಿದು ಎಲ್ಲಿ ಹೋಲಿಕೆನೇ ಅಲ್ಲ. ನೆಹರು ಅವರು ಏನೇನು ಒಳ್ಳೆ ಕೆಲಸಗಳನ್ನು ಮಾಡಿದ್ರು, ಅದು ಅಳಿಸ್ಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಈಗ ನೀತಿ ಆಯೋಗ ಏನಾಗಿದೆ ಅಂತಂದ್ರೆ ಸರ್ಕಾರದ ಕೈಗೊಂಬೆ ಆಗ್ಬಿಟ್ಟದೆ. ಪ್ರೊಫೆಸರ್ ಹೇಳ್ತಾರೆ ಅದು ನೀತಿ ಆಯೋಗ ಅಲ್ಲ, ನೀತಿ ಆಯೋಗ. ಹೋಗ್ಲಿ, ನೀತಿನಾರು ಮಾಡಬೇಕಲ್ಲ. RBI ನಿಷ್ಕ್ರಿಯ ಮಾಡಿಬಿಟ್ಟಿದ್ದಾರೆ. ಈಗ ಅದು ಸರ್ಕಾರ ಏನು ಹೇಳ್ತದೆ ಅಂತ ಕೇಳ್ಕೊಂಡು ಕೂತಿರ್ತಕ್ಕಂಥ ಪರಿಸ್ಥಿತಿ ಬಂದ್ಬಿಟ್ಟಿದೆ. ಆಮೇಲೆ ಕಂಟ್ರೋಲರ್ ಆಫ್ ಆಡಿಟರ್ ಜನರಲ್ ಇದೆಯಲ್ಲ, ಅದು ಕೂಡ ಈಗ ನಿಷ್ಕ್ರಿಯ ಆಗ್ತದೆ. ಈ ತರ
ಇಂಥ ಸಂಸ್ಥೆಗಳನ್ನೇ ಇವತ್ತು ನರೇಂದ್ರ ಮೋದಿಯವರು ನಿಷ್ಕ್ರಿಯಗೊಳಿಸ್ಬಿಟ್ಟಿದ್ದಾರೆ. ಸಂವಿಧಾನಾತ್ಮಕವಾದಂಥ ಸಂಸ್ಥೆಗಳನ್ನು, ಡೆಮಾಕ್ರಸಿಯನ್ನು ಇವತ್ತು ಕತ್ತಿಸುಕಿ ಕೊಲ್ತಕ್ಕಂಥ ಪ್ರಯತ್ನಗಳು ಇವತ್ತು ನಡೀತಾ ಇದೆ. ಇಷ್ಟೇ ಅಲ್ಲ, ಪ್ರಧಾನಿ ನರೇಂದ್ರ ಮೋದಿ ವಿರುದ್ಧ ಸಿದ್ದರಾಮಯ್ಯ ಮತ್ತೆ ಮುಗಿಬಿದ್ರು. ನೆಹರುಗೆ ತದ್ವಿರುದ್ಧ ಮೋದಿ ದೇಶದ ಯುವಕರನ್ನ ಹಾಳು ಮಾಡ್ತಿದ್ದಾರೆ, ಸರ್ಕಾರದ ವೈಫಲ್ಯಗಳನ್ನ ಮುಚ್ಚಿಕೊಳ್ಳಲು ವಿವಾದ ಹುಟ್ಟುಹಾಕ್ತಿದ್ದಾರೆ ಅಂತ ಸಿದ್ದರಾಮಯ್ಯ ಕೆಂಡ ಕಾರಿದ್ರು. ನೆಹರು ಅದಕ್ಕೆ ಹೇಳಿದ್ದು, ನೆಹರು ಒಬ್ಬರು ಮಹಾನ್ ಪ್ರಜಾಪ್ರಭುತ್ವವಾದಿ, ಇವರು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥವರು ನರೇಂದ್ರ ಮೋದಿ. ಅದಕ್ಕೆ ನೆಹರು ಏನೇನು ಮಾಡಿದ್ರು ಅವೆಲ್ಲವನ್ನು ಕೂಡ ಇವತ್ತು ಬದಲಾವಣೆ ಮಾಡಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ದೇಶದ ಯುವಕರನ್ನ ಹಾಳು ಮಾಡಲಿಕ್ಕೆ ಹೊರಟುಬಿಟ್ಟಿದ್ದಾರೆ. ಇವತ್ತು ವೈಚಾರಿಕತೆಯೂ ಇಲ್ಲ, ವೈಜ್ಞಾನಿಕ ಮನೋಭಾವನೂ ಇಲ್ಲ, ಅದಕ್ಕೆಲ್ಲ ಎಳ್ಳು ನೀರು ಬಿಡ್ತಾ ಇದ್ದಾರೆ. ಯುವಕರನ್ನೆಲ್ಲ ದಾರಿ ತಪ್ಪಿಸಿ ಅವ್ರಿಗೆಲ್ಲ ಇವತ್ತು ಮೂಢನಂಬಿಕೆಗಳ ದಾಸರಾಗಿ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿಕೊಡ್ತಾರೆ. ನೈಜ ವಿಷಯಗಳನ್ನು ಚರ್ಚೆನೆ ಮಾಡಲ್ಲ ಇವತ್ತಿನವರಿಗೆ. ಯಾವತ್ತಾರು ನರೇಂದ್ರ ಮೋದಿಯವರು ನೈಜ ಸಮಸ್ಯೆಗಳ ಬಗ್ಗೆ ಚರ್ಚೆ ಮಾಡಿರೋದು ಹೇಳಿ ನೋಡ. ಈ ದೇಶದ ನಿರುದ್ಯೋಗದ ಬಗ್ಗೆ, ಅನಕ್ಷರತೆ ಬಗ್ಗೆ, ಹಸಿವಿನ ಬಗ್ಗೆ, ಬಡತನದ ಬಗ್ಗೆ, ಜಾತ್ಯತೀತದ ಬಗ್ಗೆ, ಸಂವಿಧಾನದ ಬಗ್ಗೆ ಯಾವತ್ತಾರು ಮಾತಾಡಿದಾರ? ಯಾವತ್ತೂ ಮಾತಾಡಲ್ಲ. ಅವರ ವೈಫಲ್ಯಗಳನ್ನು ಮುಚ್ಕೊಳ್ಳಿಕ್ಕೋಸ್ಕರವಾಗಿ ಇವೆಲ್ಲ ಬೇರೆ ವಿಚಾರಗಳನ್ನೆಲ್ಲ ಪ್ರಸ್ತಾಪ ಮಾಡ್ತಾರೆ. ರಾಜ್ಯದಲ್ಲೂ ಅಷ್ಟೇನೆ ವೈಫಲ್ಯಗಳು ಬಹಳ ಇದಾವಲ್ಲ, ಅದು ಮುಚ್ಕೊಳ್ಳಿಕ್ಕೆ ಬೇರೆ ವಿಚಾರಗಳನ್ನೆಲ್ಲ ಮಾತಾಡೋದು. ನೆಹರು ಹಾಕಿದ ಅಡಿಪಾಯದ ಮೇಲೆ ಬಿಜೆಪಿ ಮನೆ ಕಟ್ಟುತ್ತಿದೆ, ಪಬ್ಲಿಕ್ ಸೆಕ್ಟರ್ಗಳನ್ನ ಮಾರ್ತಿದ್ದಾರೆ ಅಂತ ಡಿಕೆಶಿ ರೋಷಾಗ್ನಿ. ವಿಪಕ್ಷ ನಾಯಕ ಸಿದ್ದರಾಮಯ್ಯ ಪ್ರಧಾನಿ ಮೋದಿ ವಿರುದ್ಧ ಹರಿಹಾಯ್ದ್ರೆ ಕೆಪಿಸಿಸಿ ಅಧ್ಯಕ್ಷ ಡಿಕೆಶಿ ಕೂಡ ಬಿಜೆಪಿ ವಿರುದ್ಧ ರೋಷಾಗ್ನಿ ಹೊರಹಾಕಿದ್ರು. ನೆಹರು ಹಾಕಿದ ಅಡಿಪಾಯದಲ್ಲೇ ಬಿಜೆಪಿಯವರು ಮನೆ ಕಟ್ತಿದ್ದಾರೆ, ನೆಹರು ತಂದಿರೋ ಪಬ್ಲಿಕ್ ಸೆಕ್ಟರ್ಗಳನ್ನ ಬಿಜೆಪಿಯವರು ಮಾರ್ತಿದ್ದಾರೆ ಅಂತ ಆಕ್ರೋಶ ಹೊರಹಾಕಿದ್ರು. ಇವತ್ತು ಅವರು ಏನು ನಮ್ಗೆ ಬಿಟ್ಟು ಹೋಗಿದ್ದಾರೆ ಅದರ ಮೇಲೆ ಇವತ್ತು ಬಿಜೆಪಿ ಸರ್ಕಾರ ಆ ಫೌಂಡೇಶನ್ ಮೇಲೆ ಮನೆ ಕಟ್ತಾ ಇದೆ. ಈ ದೇಶದ ಒಂದು ಅಭಿವೃದ್ಧಿಶೀಲ ರಾಷ್ಟ್ರ ಆಗ್ಬೇಕು ಅಂತ ಒಬ್ಬ ಎಕನಾಮಿಸ್ಟ್ಗೆ ಆ ಸ್ಥಾನನ ತ್ಯಾಗ ಮಾಡೋದ್ರಲ್ಲ, ಇಂಥ ಒಂದು ತ್ಯಾಗ ಬಿಜೆಪಿ ಜನರಿದೆಯಾ? ಈಗ ಹೊಸ ನಾಗ್ಪುರ್ ಎಜುಕೇಶನ್ ಪಾಲಿಸಿ ಅಂತ ಈಗ ಹೊರಟಿದ್ದಾರೆ. ಏನ್ ಬದಲಾವಣೆ ಮಾಡ್ಲಿಕ್ಕೆ ಸಾಧ್ಯ? 1 ವರ್ಷ ಮಾಡಿದ್ರೆ 1 ಸರ್ಟಿಫಿಕೇಟ್ ಇರುತ್ತೆ, 2 ವರ್ಷ ಮಾಡಿದ್ರೆ 2 ಸರ್ಟಿಫಿಕೇಟ್. ಸೈನ್ಸ್ ಅವನು ಬೇರೆ ಇನ್ನೊಂದು ಯಾರು ಆರ್ಟ್ಸ್ ಕಲಿಬಹುದಂತೆ, ಆರ್ಟ್ಸ್ ಅವರು ಸೈನ್ಸ್ ಕಲಿಬಹುದಂತೆ. ಎಲ್ಲಿದೆ ನಮ್ಮ ಇನ್ಫ್ರಾಸ್ಟ್ರಕ್ಚರ್? ಅವ್ರದೇ ಸರ್ಕಾರಗಳು ಮಾಡಕ್ ಆಗ್ತಾ ಇಲ್ಲ. ಯಾವ ಸರ್ಕಾರ? ಬಿಜೆಪಿ ಸರ್ಕಾರ. ಯುಪಿ ಆಗ್ತಿರಲಿಲ್ಲ ನ್ಯಾಷನಲ್ ಎಜುಕೇಶನ್ ಪಾಲಿಸಿನ, ಮಧ್ಯಪ್ರದೇಶಲ್ಲಿ ಯಾಕೆ ಇದನ್ನ ತರಲಿಲ್ಲ, ಇದನ್ನ ಬೇರೆ ಸ್ಟೇಟ್ ಅಲ್ಲಿ ಆಗ್ತಿಲ್ಲ, ಇಲ್ಲೇ ಫಸ್ಟ್ ಅಂತೆ ಫಸ್ಟ್. ನೆಹರು ಹೆಸರು ಅಳಿಸಲು ಪ್ರಯತ್ನ, ಮೋದಿ ಸರ್ವಾಧಿಕಾರಿ. ಇಷ್ಟೇ ಅಲ್ಲ, ರಾಜ್ಯಸಭೆ ವಿಪಕ್ಷ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಕೂಡ ನೆಹರು ಅವರ ಸಾಧನೆಗಳನ್ನ ಸ್ಮರಿಸುತ್ತಲೇ ಮೋದಿ ವಿರುದ್ಧ ಅಟ್ಯಾಕ್ ಮಾಡಿದ್ರು. ನೆಹರು ಹೆಸರು ಅಳಿಸಲು ಬಿಜೆಪಿ ಆರ್ಎಸ್ಎಸ್ ಪ್ರಯತ್ನ, ಮೋದಿ ಸರ್ವಾಧಿಕಾರಿ ಧೋರಣೆ ಅನುಸರಿಸುತ್ತಿದ್ದಾರೆ ಅಂತ ಕಿಡಿಕಾರಿದ್ರು. ಆ ಬೇರನ್ನ ಕಿತ್ತಾಕ್ಬೇಕು. ಆ ಪ್ರಜಾಪ್ರಭುತ್ವದ ಸೆಕ್ಯುಲರಿಸಂ ಏನು ಅವರು ನಂಬಿದ್ರು ಆ ತತ್ವಗಳನ್ನು ಅಳಿಸಬೇಕು ಮತ್ತು ಸಂವಿಧಾನದ ಪ್ರಕಾರ ನಮ್ಮ ದೇಶ ನಡಿಬೇಕು ಅಂತಕ್ಕಂಥ ಅವರೇನು ಇಚ್ಛೆ ಇತ್ತು, ಅದು ಕೂಡ ಇವತ್ತಿನ ಬಿಜೆಪಿ ಸರ್ಕಾರ, RSS ಅದಕ್ಕೆ ಮೋದಿ ಅವರು ಸಾಕಷ್ಟು ಪ್ರೋತ್ಸಾಹ ಕೊಡ್ತಾ ಇದ್ದಾರೆ. ಅದು ಆ ನೆಹರೂಜಿಯವರ ಹೆಸರನ್ನ ಅಳಿಸ್ಬೇಕು, ಅವರ ಹೆಸರೇ ಎಲ್ಲಿ ತಗೋಬಾರ್ದು ಅಂತ ಹೇಳಿ, ಇರಬಾರ್ದು ಅಂತ ಹೇಳಿ ಇವತ್ತು ಮೋದಿ ಸರ್ವ ಪ್ರಯತ್ನ ಮಾಡ್ತಾ ಇದೆ. ಪ್ರಜಾಪ್ರಭುತ್ವ ಉಳಿತದೋ ಇಲ್ಲೋ ಅನ್ನೋದು ನನಗೆ ಸಂಶಯ ಇದೆ. ಪ್ರಜಾಪ್ರಭುತ್ವ ಹೆಸರಿನಲ್ಲಿ ಈಗ ಇವ್ರು ಮಾಡ್ತಕ್ಕಂಥ ಅನಾಹುತ, ಎಜುಕೇಶನ್ದಲ್ಲಿ ಇಂಟರ್ಫಿಯರೆನ್ಸ್ ಮಾಡ್ತಕ್ಕಂಥದ್ದು, ಧರ್ಮದಲ್ಲಿ ಇಂಟರ್ಫಿಯರೆನ್ಸ್ ಮಾಡ್ತಕ್ಕಂಥದ್ದು, ಆಂಟಿ ಕನ್ವರ್ಷನ್ ಲಾ ತರ್ತಕ್ಕಂಥದ್ದು, ಇವೆಲ್ಲ ನಾವು ನೋಡಿದಾಗ ನಿಜವಾಗಲೂ ಇದು ಒಂದು ಡಿಕ್ಟೇಟರ್ಶಿಪ್ ಕಡೆ
ಈ ದೇಶ ಹೋಗ್ತಾ ಇದೆ. ಒಟ್ನಲ್ಲಿ ನೆಹರು ಸಾಧನೆಗೂ ಪ್ರಧಾನಿ ಮೋದಿ ಸಾಧನೆಗೂ ಹೋಲಿಕೆ ಮಾಡೋದಕ್ಕಾಗೋದಿಲ್ಲ ಅಂತ ಕೈಪಡೆ ಕೆಂಡ ಕಾರಿದೆ. ಅದರಲ್ಲೂ ನೆಹರು ಪುಣ್ಯತಿಥಿಯ ದಿನವೇ ಕಾಂಗ್ರೆಸ್ ಹೊಸ ದಾಳ ಉರುಳಿಸಿದೆ. ಪಿಎಂ ನರೇಂದ್ರ ಮೋದಿಯನ್ನೇ ಟಾರ್ಗೆಟ್ ಮಾಡಿ ಟೀಕಾಸ್ತ್ರ ಪ್ರಯೋಗಿಸಿರೋ ಕಾಂಗ್ರೆಸ್ ನಾಯಕರಿಗೆ ಕೇಸರಿ ಕಲಿಗಳು ತಮ್ಮದೇ ಸ್ಟೈಲ್ನಲ್ಲಿ ಟಕ್ಕರ್ ಕೊಟ್ಟಿದ್ದಾರೆ. ನೆಹರು ವರ್ಸಸ್ ಪ್ರಧಾನಿ ಮೋದಿ ಅನ್ನೋ ಟಾಕ್ ಫೈಟ್ ರಾಜ್ಯ ರಾಜಕೀಯದಲ್ಲಿ ಮತ್ತಷ್ಟು ತಾರಕಕ್ಕೇರಿದೆ. ಇದು ಇನ್ನೆಲ್ಲಿಗೆ ಹೋಗಿ ಮುಟ್ಟುತ್ತೋ ಅನ್ನೋದು ಸದ್ಯದ ಪ್ರಶ್ನೆ. ಬ್ಯೂರೋ ರಿಪೋರ್ಟ್, TV9.